ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮೊಂದಿಗೆ ಈಗ ನನ್ನ ಸಹೋದ್ಯೋಗಿಗಳಾಗಿರುವಂತಹ ಸುನಿಲ್ ಧರ್ಮಸ್ಥಳ ನ್ಯೂಸ್ ರೂಮ್ನಿಂದ, ನಾಗರಾಜ್ ನಮ್ಮ ಕ್ರೈಮ್ ರಿಪೋರ್ಟರ್ ಫೀಲ್ಡ್ನಿಂದ, ಹಾಗೂ ನನ್ನ ಮತ್ತೊಬ್ಬ ಸಹೋದ್ಯೋಗಿ ದಿವಿತ್ ಅವರು ಕೂಡ ಫೀಲ್ಡ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ಈಗ ಇರುವಂಥ ವಿಚಾರ ಅಂತಂದ್ರೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇರುವಂಥ ಈ ಸುದ್ದಿ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು. ಅಧಿಕಾರಿಗಳು, ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಇದು ಕಾಳಜಿ ವಹಿಸಿರುವಂತಹ ಸುದ್ದಿ. ನಮಗೆ ಕಾಳಜಿ ಇದೆ, ನಮಗೆ ಕಾಳಜಿ ಖಂಡಿತವಾಗ್ಲೂ ಇದೆ. ಶೋಗಳು ನಡೆಯಬಾರದು ಅಂತ ಹೇಳ್ತಾ ಇಲ್ಲ, ಶೋ ನಡಿಬೇಕು. ಆದರೆ ಕಾನೂನು ಎಲ್ಲರಿಗೂ ಒಂದೇ, ಕಾನೂನಿಗೆ ತಲೆ ಬಾಗಲೇಬೇಕು. ಕಾನೂನಿನ ಚೌಕಟ್ಟು ಅಂತ ಇರುತ್ತೆ, ಆ ಚೌಕಟ್ಟಿನ ಒಳಗೆ ಎಲ್ಲರೂ ಕೂಡ ನಡೆಯಬೇಕು. ನೋಡಿ, RTI ಕಾರ್ಯಕರ್ತರೊಬ್ಬರು ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥ ವಿಚಾರ ಇದು. ಏನು ಅನ್ನೋದನ್ನು ನಮ್ಮ ಸ್ಕ್ರೀನ್ ಮೇಲೆ ವಿವರವಾಗಿ ನೀವು ನೋಡ್ತಾ ಇದ್ದೀರಿ. ರಾಘವೇಂದ್ರ ಆಚಾರ್ ಅನ್ನೋರಿಂದ ಪಂಚಾಯತ್ಗೆ ಅರ್ಜಿ ಆಗಿದೆ. ಸಾಮಾಜಿಕ ಕಾರ್ಯಕರ್ತ, ಪತ್ರಕರ್ತ ರಾಘವೇಂದ್ರ ಆಚಾರ್, ನೋಡಿ, ದೊಡ್ಡ ಮನೆ, ಬಿಗ್ ಬಾಸ್ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಈ ಒಂದು ರಿಯಾಲಿಟಿ ಶೋ ಅಲ್ಲಿ ಒಂದಷ್ಟು ನಿಯಮವನ್ನು ಉಲ್ಲಂಘನೆ ಮಾಡಿರುವ ಬಗ್ಗೆ RTI ಕಾರ್ಯಕರ್ತರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. RTI ಕಾರ್ಯಕರ್ತರು ಹಾಗೂ ಪತ್ರಕರ್ತರು ಆಗಿರುವಂಥ ರಾಘವೇಂದ್ರ ಆಚಾರ್ ಈಗ ಅವರು ಗಂಭೀರವಾದಂಥ ಆರೋಪವನ್ನು ಮಾಡಿದ ಬಳಿಕ ರಿಪಬ್ಲಿಕ್ ಕನ್ನಡ ಕೂಡ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದಷ್ಟು ದಾಖಲೆಗಳು ಕೂಡ ಲಭ್ಯವಾಗಿದೆ. ಬಿಗ್ ಬಾಸ್ ನಡೆಸಲು ಅನುಮತಿ ಪಡೆದಿದ್ದೀರಾ ಅಂತೇಳಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ರಾಘವೇಂದ್ರ ಆಚಾರ್ ಪ್ರಶ್ನೆಯನ್ನ ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಅರ್ಜಿ ಹಾಗೂ ಅವರಿಗೆ ಹಿಂಬರ ಏನು ಸಿಕ್ಕಿದೆ, ಆ ಎರಡೂ ದಾಖಲೆ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅರ್ಜಿ ಸಂಬಂಧ ಲಿಖಿತ ರೂಪದಲ್ಲೇ ಉತ್ತರವನ್ನ ಕೊಟ್ಟಿರುವಂತಹ PDO, ರಾಮಹಳ್ಳಿ ಗ್ರಾಮ ಪಂಚಾಯಿತಿ PDO ಅವರಿಂದ ಹಿಂಬರ ಸಿಕ್ಕಿದೆ. ಸರ್ವೆ ನಂಬರ್ 26ರಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸೋದಕ್ಕೆ ಅನುಮತಿ ಇಲ್ಲ, ಯಾವುದೇ NOC ಕೂಡ ಪಡೆದುಕೊಂಡಿಲ್ಲ. ಆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 11/12/2023ರಂದು ಹಿಂಬರಹವನ್ನ ಕೊಟ್ಟಿರುವಂತಹ ರಾಮೋಹಳ್ಳಿ PDO. ನೋಡಿ, ನಮಗೆ ಬಿಗ್ ಬಾಸ್ ಕಾರ್ಯಕ್ರಮದ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ವೈಮನಸ್ಸಿಲ್ಲ. ಅದೊಂದು ಜನಪ್ರಿಯ ಕಾರ್ಯಕ್ರಮ, ನಟ ಸುದೀಪ್ ಅವರು ನಡೆಸಿಕೊಡುವಂತಹ ಕಾರ್ಯಕ್ರಮ. ನಮಗೆ ನಿಜಕ್ಕೂ ಕೂಡ ಗೌರವ ಇದೆ. ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವಂತಹ ಈ ಒಂದು ಶೋ ನಿಜಕ್ಕೂ ಕೂಡ ಗೌರವ ಇದೆ. ನಮಗೆ ಯಾವುದೇ ರೀತಿಯಾದಂಥ ಆಕ್ಷೇಪ ಇಲ್ಲ. ಆದರೆ RTI ಕಾರ್ಯಕರ್ತ ರಾಘವೇಂದ್ರ ಆಚಾರ್ ಅವರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ದಾಖಲೆ ಸಮೇತವಾಗಿ ಅದನ್ನು ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಇವತ್ತು ಜನಪ್ರಿಯ ಕಾರ್ಯಕ್ರಮ. ನಾವು ಅದು ನಡೆಸೋದು ತಪ್ಪು ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಅದೊಂದು ಜನಪ್ರಿಯ ಕಾರ್ಯಕ್ರಮ ಆಗಿರುವಂಥ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಶೋ ಒಂದು ಸಂದೇಶವನ್ನ ಕೊಡಬೇಕು, ಸ್ಪಷ್ಟ ಸಂದೇಶವನ್ನ ಕೊಡಬೇಕು. ಏನಾಗ್ತಾ ಇದೆ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ನಿಯಮವನ್ನ ಪಾಲನೆ ಮಾಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ ಅಲ್ವಾ? ಆದರೆ ಕೆಲವರ ತಪ್ಪಿನಿಂದಾಗಿ ಈಗ ಬಿಗ್ ಬಾಸ್ ಅನ್ನುವ ರಿಯಾಲಿಟಿ ಶೋಗೆನೆ ಒಂದು ಕಳಂಕ ಬರುವಂತಾಗ್ತಾ ಇದೆ. NOC ತಗೋಬೇಕು, ಅದ್ಯಾವುದನ್ನು ಕೂಡ ಮಾಡಿಲ್ಲ. ಈಗಲೇ ಹೇಳ್ತಾ ಇದ್ದೀವಿ, ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಯಾವುದೇ ರೀತಿಯಾದಂಥ ಆಕ್ಷೇಪ ಇಲ್ಲ.
ಅದು ಮನರಂಜನಾ ವಾಹಿನಿಗಳಲ್ಲಿ ಜನಪ್ರಿಯ ಶೋ ಕೂಡ ಹೌದು. ಕನ್ನಡದ ಪ್ರತಿಭಾನ್ವಿತ ನಟರೊಬ್ಬರು ಕಿಚ್ಚ ಸುದೀಪ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ನಮ್ಮ ಪ್ರಶ್ನೆ ಇರೋದು ಆಯೋಜಕರ ನಿಯಮ ಉಲ್ಲಂಘನೆಯ ಬಗ್ಗೆ. ನಮ್ಮ ಸ್ಕ್ರೀನ್ ಮೇಲೆ ನೀವು ಡಾಕ್ಯುಮೆಂಟ್ ನೋಡ್ತಾ ಇದ್ದೀರಿ. ಯಾವುದೇ ಅನುಮತಿಯನ್ನ ಪಡೆಯದೆ ಕಾರ್ಯಕ್ರಮ ಆಯೋಜನೆ ಮಾಡೋದು ತಪ್ಪು. ತಪ್ಪು ಯಾರೇ ಮಾಡಿದ್ರು ಕೂಡ ತಪ್ಪೇ. ತಪ್ಪು ಯಾರೇ ಮಾಡಿದ್ರು ಕೂಡ ಅದು ತಪ್ಪು. ನೋಡಿ, ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ನಮಗೆ ಆಕ್ಷೇಪ ಇಲ್ಲ. ಆದ್ರೆ ಅದನ್ನ ಆಯೋಜನೆ ಮಾಡ್ತಾ ಇರುವಂತವರ ಮೇಲೆ ನಮ್ಮ ಪ್ರಶ್ನೆ, ಯಾಕೆ ರೂಲ್ಸ್ ಫಾಲೋ ಮಾಡಲಿಲ್ಲ? ಯಾವ ಕಾರಣಕ್ಕೋಸ್ಕರ? ನೋಡಿ, ರಾಘವೇಂದ್ರ ಆಚಾರ್ ಅವರು RTI ಕಾರ್ಯಕರ್ತ ಹಾಗೂ ಪತ್ರಕರ್ತ, ಅವರು PDOಗೆ ಬರೆದಿರುವಂತ ಪತ್ರ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಇಲ್ಲಿ ಏನಾಗಿದೆ, ಯಾವ ರೀತಿಯಾಗಿ ರೂಲ್ಸ್ ಬ್ರೇಕ್ ಆಗಿದೆ ಎಲ್ಲವನ್ನು ಕೂಡ ನಿಮಗೆ ಹಂತ ಹಂತವಾಗಿ ನಿಮ್ಮದೇ ಪ್ರಸ್ತಾಪ ಮಾಡ್ತಾ ಹೋಗ್ತೀವಿ. ಈಗಲೂ ಹೇಳ್ತಾ ಇದ್ದೀವಿ, ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಆಕ್ಷೇಪ ಇಲ್ಲ. ಅದೊಂದು ರಿಯಾಲಿಟಿ ಶೋ ಜನಪ್ರಿಯವಾಗಿದೆ. ಮನರಂಜನಾ ಕಾರ್ಯಕ್ರಮಗಳಲ್ಲೇ ಒಂದು ಬೆಸ್ಟ್ ಶೋ ಅಂತ ಕರೆಸಿಕೊಂಡಿದೆ. ಅತಿ ಹೆಚ್ಚು ವೀಕ್ಷಕರನ್ನ ಇವತ್ತು ಹಿಡಿದಿಟ್ಟುಕೊಂಡಿರುವಂಥ ಕಾರ್ಯಕ್ರಮ. ಹಾಗಾದ್ರೆ ಏನಾಗಿದೆ ಅನ್ನೋದನ್ನು ನಾವು ನಿಮಗೆ ಒಂದೊಂದಾಗಿ ಹೇಳ್ತೀನಿ. ಮೊದಲಿಗೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಬಿಗ್ ಬಾಸ್ ಅನ್ನುವ ರಿಯಾಲಿಟಿ ಶೋ ನಡೀತಾ ಇರುವಂಥದ್ದು ಬಿಡದಿ ಬಳಿ ಇರುವಂಥ ಒಂದು ಜಾಗದಲ್ಲಿ. ಆದರೆ ಈಗ ಅಲ್ಲಾಗ್ತಾ ಇಲ್ಲ, ಬೇರೆ ಕಡೆನೇ ಆಗ್ತಾ ಇದೆ. ಬೇರೆ ಕಡೆ ಆಗ್ತಾ ಇರುವಂಥದ್ದು ಇದು ರಿಯಾಲಿಟಿ ಶೋ. ನೋಡಿ, ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ನಡೀತಾ ಇರುವಂಥ ಬಿಗ್ ಬಾಸ್ ಕಾರ್ಯಕ್ರಮ, ಈ ಒಂದು ರಿಯಾಲಿಟಿ ಶೋ ಬಿಡದಿ ಹತ್ರ ನಡೀತಾ ಇಲ್ಲ. ಎಲ್ಲರೂ ಅಂದ್ಕೊಂಡಿರುವಂಥದ್ದು ಅಲ್ಲೊಂದು ಜಾಗದಲ್ಲಿ ಅಂತೇಳಿ. ಆದರೆ ದಕ್ಷಿಣ ವಲಯದ ರಾಮೋಹಳ್ಳಿಯ ಮಾಳಿಗೊಂಡನಹಳ್ಳಿಯಲ್ಲಿ ಈ ಒಂದು ಶೋ ನಡೀತಾ ಇದೆ. ಮಾಳಿಗೊಂಡನಹಳ್ಳಿಯ ಸರ್ವೆ ನಂಬರ್ 128ರಲ್ಲಿರುವಂಥ ಬಿಗ್ ಬಾಸ್ ಹೌಸ್. ನೋಡಿ, ಆ ಜಾಗ ಡಿ ಮುನಿರಾಜು ಅನ್ನೋರಿಗೆ ಸೇರಿದ್ದು. 7.11 ಎಕರೆ, 7 ಎಕರೆ 11 ಗುಂಟೆ ಜಾಗ. ಇದು ಒಂದು ಅಧಿಕೃತ ಮಾಹಿತಿ ಪ್ರಕಾರ ಗ್ರೀನ್ ಬೆಲ್ಟ್ ಅಂದ್ರೆ ಕೃಷಿ ಭೂಮಿ. ಈ ಪ್ರದೇಶ ಗ್ರೀನ್ ಬೆಲ್ಟ್ ಝೋನ್ ವ್ಯಾಪ್ತಿಗೆ ಒಳಪಡುತ್ತೆ. ಈಗ ನಿಮಗೆ ಅರ್ಥ ಆಗಿರಬೇಕು ಎಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ ಅಂತೇಳಿ. ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಈ ಶೋ ನಡೀತಾ ಇದೆ. ಎಲ್ಲಿ ಶೋ ನಡೀತಾ ಇದೆ ಆ ಜಾಗ ಇದೆಯಲ್ಲ, ಆ ಜಾಗ ಬಂದು ಒಂದು ಗ್ರೀನ್ ಬೆಲ್ಟ್, ಕೃಷಿ ಭೂಮಿ. ಕೃಷಿ ಭೂಮಿಯಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಏನು ಕೂಡ ನಡೀಬಾರ್ದು. ಆ ಕಮರ್ಷಿಯಲ್ ಆಕ್ಟಿವಿಟಿ ನಡಿಬೇಕು ಅಂತಂದ್ರೆ ಅನುಮತಿಯನ್ನ ಪಡೆದಿರಬೇಕು. ಅನುಮತಿ ಏನೆಲ್ಲ ಅನುಮತಿಯನ್ನ ಪಡಿಬೇಕು ಅನ್ನೋದನ್ನ ಕೂಡ ನನ್ನ ಸಹೋದ್ಯೋಗಿಗಳು ನಿಮಗೆ ಮುಂದಿನ ಹಂತದಲ್ಲಿ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ನಮಗೆ ಆಕ್ಷೇಪ ಇಲ್ಲ. ಆದರೆ ಆಯೋಜಕರಿಗೆ ಈ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಯಾಕೆ ಇಂಥ ಒಂದು ಜನಪ್ರಿಯ ಕಾರ್ಯಕ್ರಮ ನಡೆಸುವಂಥವರು ನೀವು ಯಾಕೆ ರೂಲ್ಸ್ ಬ್ರೇಕ್ ಮಾಡಿದ್ರಿ? ಈಗ RTI ಕಾರ್ಯಕರ್ತರು ಆರೋಪವನ್ನ ಮಾಡ್ತಾ ಇರುವಂಥದ್ದು, ಇಂಥ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಯಾವ ಸಂದೇಶವನ್ನ ಕೊಡ್ತೀರಿ ಅನ್ನುವ ಪ್ರಶ್ನೆ. ನೋಡಿ, ಒಂದು ಗ್ರೀನ್ ಬೆಲ್ಟ್ ಅಲ್ಲಿ ಏನೇ ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಆಗ್ಬೇಕಂತಂದ್ರೆ ಅದಕ್ಕೆ ಒಂದು ಕಾನೂನಿನ ಚೌಕಟ್ಟಿದೆ. ಅದನ್ನ ಕನ್ವರ್ಷನ್ ಮಾಡಬೇಕು. ಕನ್ವರ್ಷನ್ ಮಾಡಿ ಅಲ್ಲಿ ನಾವು ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪರ್ಮಿಷನ್ ತಗೊಬೇಕು. ಆದ್ರೆ ಯಾವುದೇ ಒಂದು ರೀತಿಯಲ್ಲಿ ನಿಯಮವನ್ನ ಪಾಲನೆ ಮಾಡಿಲ್ಲ. ಇದು ಆಯೋಜಕರ ಒಂದು ನಿರ್ಲಕ್ಷ್ಯತನನ ಅಥವಾ ಬೇಜವಾಬ್ದಾರಿತನನ ಗೊತ್ತಿಲ್ಲ. ನೋಡಿ, ಒಂದು ರಿಯಾಲಿಟಿ ಶೋ ಅಂತೇಳಿ ಒಂದು ಕಮರ್ಷಿಯಲ್ ಆಕ್ಟಿವಿಟಿ, ಇದು ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಇದೆ. ನಾವು ಹೇಳ್ತಾ ಇಲ್ಲ, RTI ಕಾರ್ಯಕರ್ತರು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಮನೋರಂಜನಾ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಶೆಡ್ಡನ್ನು ಹಾಕ್ತಾರೆ, ಆ ಬಿಗ್ ಬಾಸ್ ಹೌಸನ್ನು ನಿರ್ಮಾಣ ಮಾಡ್ತಾರೆ ಅಂತಂದಾಗ ಅದು ಅವ್ರು ಹೇಳೋ ಪ್ರಕಾರ ಕಮರ್ಷಿಯಲ್ ಆಕ್ಟಿವಿಟಿ. ಆದರೆ ಆ ಆಕ್ಟಿವಿಟಿ ನಡೀತಾ ಇರುವಂಥ ಜಾಗ ಇದೆಯಲ್ಲ,
ಆ ಜಾಗ ಕೃಷಿ ಭೂಮಿ. ಕೃಷಿ ಭೂಮಿಯಲ್ಲಿ ನಡೀತಾ ಇರುವಂತ ಆಕ್ಟಿವಿಟಿ ಇದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸುನಿಲ್ ಧರ್ಮಸ್ಥಳ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಒಂದು ಕೃಷಿ ಭೂಮಿ ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ಆಕ್ಟಿವಿಟಿ ಆಗಬಾರ್ದು. ಆದರೂ ಕೂಡ ಒಂದಷ್ಟು ರೂಲ್ಸ್ಗಳನ್ನು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಸುನಿಲ್, ನಾವು ಈಗಲೇ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಆಕ್ಷೇಪ ಇರುವಂಥದ್ದು ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ಅಲ್ಲ, ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಈ ಒಂದು ಶೋ ಬಗ್ಗೆ ಅಲ್ಲ, ಆದರೆ ಆಯೋಜಕರ ಮೇಲೆ. ರಾಘವೇಂದ್ರ ಆಚಾರ್ ಅವರು ಯಾವಾಗ RTI ಹಾಕ್ಕೊಂಡ್ರು, ಅವ್ರಿಗೆ ಏನೆಲ್ಲ ಹಿಂಬರ ಸಿಕ್ಕಿದೆ ಮಾಹಿತಿ ಕೊಡ್ಬೋದಾ ಸುನಿಲ್? ಎಸ್ ನಾಗೇಂದ್ರ, ಸಾಮಾಜಿಕ ಕಾರ್ಯಕರ್ತ ಆಗಿರುವಂತಹ ರಾಘವೇಂದ್ರ ಆಚಾರ್ ಅನ್ನುವಂಥವ್ರು ಅವರಿಗೆ ಯಾವುದೋ ಒಂದು ಕಡೆಯಿಂದ ಮಾಹಿತಿ ಬಂದಿತ್ತು, ಬಿಗ್ ಬಾಸ್ ಅನ್ನುವಂತಹ ಪ್ರತಿಷ್ಠಿತ ಕಾರ್ಯಕ್ರಮ ನಡೀತಿರುವಂಥದ್ದು ಅದು ಕೃಷಿ ಭೂಮಿಯಲ್ಲಿ ಮತ್ತು ಅದು ಕಾನೂನು ಯಾವುದೂ ಕೂಡ ಪಾಲನೆ ಮಾಡದೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅನ್ನುವಂಥದ್ದು. ಈ ಸಂಬಂಧಪಟ್ಟಂತೆ ಅವರು ರಾಮಹಳ್ಳಿ PDO ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಇವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರೋದಕ್ಕೆ ಯಾವ ರೀತಿ ನೀವು ಅನುಮತಿಯನ್ನು ಕೊಟ್ಟಿದ್ದೀರಾ, ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದೀರಾ ಅಂತ ಕೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ರಾಮಹಳ್ಳಿ ಗ್ರಾಮ ಪಂಚಾಯತಿಯ PDO ಅವರು ಲಿಖಿತ ರೂಪದಲ್ಲಿ ಉತ್ತರವನ್ನು ಕೊಟ್ಟಿರುವಂಥದ್ದು. ಅಂದರೆ ಆ ಅರ್ಜಿಗೆ ಸಂಬಂಧಪಟ್ಟಂತೆ ಹಿಂಬರವನ್ನು ಕೊಟ್ಟಿದ್ದರು. ಆ ಹಿಂಬರದಲ್ಲಿ ತುಂಬ ಸ್ಪಷ್ಟವಾಗಿ ಅವರು ಮೆನ್ಷನ್ ಮಾಡಿರುವಂಥದ್ದು, ಇಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಹೌದು, ಆದರೆ ಪಂಚಾಯಿತಿ ಕಡೆಯಿಂದ ಯಾವುದೇ